ಸಾರಾಯ್ ಸರೋಜ ಹೇಳು. ಸಾರಾಯ್ ಸರೋಜ ಗಂಡ ನಾನು ಒಂದ್ಸತಿ ಸೀಟ್ ಬೆಲ್ಟ್ ಹಾಕ್ಬೇಕು. ಗಂಡೇರು ಇವ್ರ ನೀವು? ಇದಕ್ಕೆ ಮುಂಚೆ ಆಗಿತ್ತಾ ಮದುವೆ ನಿಮಗೆ? ಮುಂಚೆ ಆಗಿತ್ತಾ? ಆಯ್ತು ಸರ್. ಎಷ್ಟು ವಯಸ್ಸು ನಿಮಗೆ? 38 ಸರ್. 38. ಕೆಂಗೇರಿಯಲ್ಲಿ ಸಾರಾಯಿ ಸರೋಜ ಗೊತ್ತಾ ನಿಮಗೆ? ಇಲ್ಲ, ಆ ಕಡೆ ಹೋಗಿಲ್ಲ ಸರ್. ಕೆಂಗೇರಿ ಸೈಡ್ ಹೋಗಿಲ್ಲ? ಇಲ್ಲ, ಹೆಬ್ಬಾಳ ಹಾಂ, ಕೆಂಗೇರಿ ಸೈಡು ನಮ್ಮ ರಿಲೇಷನ್ ಮನೆಗೆ ಹೋಗಿದೆ. ಕೆಂಗೇರಿಯಲ್ಲಿ ಸಾರಾಯಿ ಸರೋಜ ಅಂತ ಇದ್ದಾರೆ, ಸರಿನಾ? ಹಾಂ. ಅವರು ಸುಮಾರು ಒಂದು 10 ಜನನ ಮದುವೆ ಆಗವ್ರೆ. 10 ಜನನ ಮದುವೆ ಆಗವ್ರೆ ಅಂದ್ರೆ ಅವ್ರು ಸ್ವಲ್ಪ ಸಾರಾಯಿ ಕಾಯಿಸ್ತಾರೆ ಅಲ್ವಾ, ರೌಡಿಸಮ್ ಜಾಸ್ತಿ. ಗಂಡ ಏನಾದ್ರು ಸ್ವಲ್ಪ ನಕ್ರ ಮಾಡಿದ್ರೆ ಎಗ್ಗಿಸ್ಬಿಡೋದೆ. ಆ ಥರ ಕ್ಯಾರೆಕ್ಟರ್ ಅವ್ರದ್ದು. ರೌಡಿ ಇದ್ರೆ ಗೊತ್ತಲ್ಲ ನಿಮ್ಗೂ? ಗೊತ್ತು ಸರ್. ಸ್ವಲ್ಪ ಏನಾರು ಎಕ್ಸ್ಟ್ರಾ ಮಾತಾಡಿದ್ರೆ ಕಟ್ ಕುಯ್ದ್ಬಿಡೋದು, ಕುಯ್ದ್ಬಿಟ್ಟು ಊತಾಕ್ಬಿಡೋದು. ಸೊ ಅವ್ರು ತುಂಬಾ ದಿವಸದಿಂದ ನನ್ಗೆ ಹೇಳ್ತಾ ಇದ್ರು, ಯಾರು ಗಂಡಿದ್ರೆ ನೋಡಿ ಸ್ವಲ್ಪ ಈ ಸಲ ಒಳ್ಳೆ ಸಾಫ್ಟ್ ಆಗಿರ್ಬೇಕು, ನಾನು ಹೇಳಿದ್ನೆಲ್ಲ ಮಾಡಬೇಕು ಅನ್ನೋನಿದ್ರೆ ಯಾರು ಇದ್ರೆ ನೋಡಿ ಅಂತ ಹೇಳಿದ್ರು. ನಿಮ್ಗೆ ಓಕೆ ಆಗುತ್ತಾ? ಸರಿ ಸರ್. ಅವ್ರ ಜೊತೆ ಇದ್ರೆ ಇಷ್ಟು ಸಾಫ್ಟ್ ಆಗಲ್ಲ ಇರಬಾರ್ದು ನೀವು. ಮಾತೆತ್ತರ ಅಕ್ಕನ ಅಮ್ಮನ್ ಅನ್ಬೇಕು. ಅಕ್ಕನ್ ಸಾರಾಯ್ ಸರೋಜ ಗಂಡ ಇಲ್ಲಿ ಗಡ ಗಡ ಅನ್ಬೇಕು ಏರಿಯಾ ಅಂತ ಜೋರಾಗಿ ಮಾತಾಡ್ಬೇಕು ಅವ್ರಿಗೆ. ಓಕೆನಾ? ಸರಿ ಸರ್. ಈಗ ಇನ್ನೊಂದು ವಿಷಯ ಏನಾಗಿದೆ ಅಂದ್ರೆ 10 ಜನನ ಇವರೇ ಸಾಯಿಸಿರೋದು. 10 ಜನ? 10 ಜನನು ಸಾರಾಯ್ ಸರೋಜನೆ ಸಾಯಿಸಿರೋದು ಅವ್ರ ಗಂಡನ್ನ. ಒಬ್ಬೊಬ್ಬರನ್ನ ಒಂದೊಂದ್ ತರ ಸಾಯಿಸವಳೆ. ಅಂದ್ರೆ ಗೊತ್ತಲ್ಲ ನಿಮ್ಗೂ, ರೌಡಿಸಮ್ ಅಂದ್ಮೇಲೆ ಹಂಗೆ ಇರ್ತದೆ. ಸೊ ಈಗ ಏನ್ ಪ್ರಾಬ್ಲಮ್ ಆಗಿದೆ ಇರೋದು ಹೇಳ್ಬಿಡ್ತೀನಿ ನಿಮ್ಗೆ. ಈಗ 10 ಜನನ ಸಾಯಿಸಿರೋರು ಇದಾರಲ್ಲ, ಅವ್ರ ಕಡೆ ಅವ್ರ ರಿಲೇಷನ್ಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ ಅಲ್ಲಿ. ರಿಲೇಷನ್ಸ್ ಎಲ್ಲ ಈಗ ಅವ್ರ ಅಪ್ಪ ಅಮ್ಮ ಅವ್ರ ಅಕ್ಕ ತಮ್ಮ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಕಂಪ್ಲೇಂಟ್ ಕೊಟ್ಟವ್ರೆ. ಈ ತರ ಸಾರಾಯ್ ಸರೋಜ ಮದುವೆ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಇಲ್ದಂಗ್ ಮಾಡವಳೆ, ಎಲ್ಲ ಮಾಯ ಮಾಡ್ಬಿಟ್ಟವಳೆ ಅಥವಾ ಸಾಯಿಸ್ಬಿಟ್ಟು ಏನೋ ಮಾಡವಳೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವ್ರೆ. ಅದಕ್ಕೆ ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಸುಮಾರು ಒಂದು 6-7 ವರ್ಷದಿಂದ. ಈಗ ಸಾರಾಯ್ ಸರೋಜನ ಮದುವೆ ಮಾಡ್ಕೋಬೇಕಂದ್ರೆ ಆ ಕೇಸ್ ಎಲ್ಲ ನೀವೇ ಮಾಡಿದ್ದೆ ಅಂತ ಒಪ್ಕೋಬೇಕು. ಆಗ ಆ ಶಿಕ್ಷೆ ಎಲ್ಲ ಮುಗ್ದೋದ್ಮೇಲೆ ನಿಮ್ಮನವರು ಮದುವೆ ಆಗ್ತಾರೆ. ಓಕೆ ಅಲ್ವಾ? ಶಿಕ್ಷೆ 10 ಜನ ನಾನೇ ಮರ್ಡರ್ ಮಾಡಿದ್ದು ಹೇಳ್ಬೇಕು ಅಷ್ಟೇ. ಕೋರ್ಟಲ್ಲಿ ಬಂದ್ಬಿಟ್ಟು 10 ಜನ ನಾನೇ ಮರ್ಡರ್ ಮಾಡಿದೆ, ನಾನು ಹೋಗ್ತೀನಿ ಜೈಲಿಗೆ, ನೀವು ನನಗೆ ನೇಣ ಹಾಕಿದ್ರು ಪರವಾಗಿಲ್ಲ, ನಾನು ಹೋಗ್ತೀನಿ ಜೈಲಿಗೆ ಅಂತ ನೀವು ಒಪ್ಕೋಬೇಕು. ನೀವು ಒಪ್ಕೊಂಡ್ರೆ ಆಗ ಸಾರಾಯ್ ಸರೋಜ ಏನ್ ಮಾಡ್ತಾಳೆ, ನಿಮ್ಮನ್ನ ನೋಡ್ಬಿಟ್ಟು ಪರವಾಗಿಲ್ಲಪ್ಪ ಒಳ್ಳೆ ಸ್ಟ್ರೆಂತ್ ಇದೆ, ಒಳ್ಳೆ ಗಂಡು ಅಂತ ಅಂದ್ಬಿಟ್ಟು ನಿಮ್ಮನ್ನ ಮದುವೆ ಆಗ್ತಾರೆ. ಓಕೆನಾ? ಮಾಡ್ಕೊಂತೀರಲ್ವಾ? ಓಕೆ ತಾನೇ? ಬ್ರದರ್ ನೀವು ಇಳಿದ್ಬಿಡಿ, ಇವ್ರು ನಾನು ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ಟೇಷನಲ್ಲೆಲ್ಲ ಒಪ್ಪಿಸ್ಬೇಕು. FIR ಎಲ್ಲ ಮಾಡಿಸ್ಬಿಟ್ಟು ಹೊರಡೆ ಕುಂಡ್ರಿಸ್ಬಿಟ್ಟು ಆಮೇಲೆ ಒಂದು 5 ವರ್ಷ ಬಿಟ್ಕೊಂಡ್ಬಂದು ನೀವು ಅವ್ರನ್ನ ಮದುವೆ ಆಗಿ. ಅದೆಲ್ಲ ಹೇಳಲ್ಲ ಬ್ರದರ್ ನಾವು. ಅದೆಲ್ಲ ಫಸ್ಟ್ ಹೇಳಿದ್ರೆ ಯಾರು ಒಪ್ಕೊಂತಾರಣ್ಣ ಯಾರಾದ್ರು? ಇಲ್ಲಿ ಇವ್ರಿಗೆ ಬೇರೆ ಹೇಳ್ಬಿಟ್ನಲ್ಲ ಮ್ಯಾಟ್ರು, ಇವ್ರಿಗೆ ಹೇಳ್ಬಾರ್ದಾಗಿತ್ತು ನಾನು. ಆಕ್ಚುಲಿ ಅವ್ರಿಗೆ ಹೇಳ್ಬಾರ್ದಾಗಿತ್ತು ನಾನು. ಅವ್ರು ಬೇರೆ ಕೇಳಿಸ್ಕೊಂತ ಇದ್ರಲ್ಲ ಹಿಂದ್ಗಡೆ, ನಾನು ಮರ್ತೋಗ್ಬಿಟ್ಟೆ. ಈಗ ಅವ್ರು ಸಾಕ್ಷಿ ಹೋಗಿ ಹೇಳ್ಬಿಟ್ರೆ ಕಷ್ಟ ಆಗ್ಬಿಡ್ತಾಣ ನಮ್ಗೆ. ಹೌದೌದು ಈಗ ಅವ್ರು ಸ್ಪ್ರೇ ಹೊಡೆದಿದ್ದೀನಿ,
ಅವ್ರನ್ನ ಮರ್ಡರ್ ಮಾಡಿಬಿಟ್ಟು ಇಲ್ಲೆಲ್ಲ ಊತಾಕ್ಬಿಟ್ಟು ನಾವು ಜೈಲಿಗೆ ಹೋಗ್ಬಿಡೋಣ. ಇಲ್ಲೆಲ್ಲ ಖಾಲಿ ಜಾಗ ಗೊತ್ತಾ ನಿಮಗೆ? ಕಾಡ್ತಾರೆ ಇರೋ ಪ್ರದೇಶ ಈ ಕಡೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನೀನು ಚಾಕು ಕೊಡಪ್ಪ ಅಣ್ಣನಿಗೆ ಚುಚ್ಚಕ್ಕೆ. ಚುಚ್ಚಬೇಕು ಇವಾಗ ಅವ್ರಿಗೆ. ಚುಚ್ಬಿಟ್ಟು ಕತ್ತು ನೋಡಿಲ್ಲ ಕಸ 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 ಅಂತ ಕುಯ್ದುಬಿಟ್ಟು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸಾರಾಯ್ ಸರೋಜ ಗಂಡ ನೀವು ಹೆಂಗಿರ್ಬೇಕ ಗತ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಣ್ಣ? ಸ್ಟನ್ ಆಗ್ಬಿಟ್ಟಿದ್ದೀರಾ? ಏನ್ ಮಾತೇ ಇಲ್ಲ. ಸಾರಾಯ್ ಸರೋಜ ಗಂಡ ನೀವು. ವಾಯ್ಸಲ್ಲಿ ಬೇಸಿರ್ಬೇಕು. ತೊಡೆ ತಟ್ಟಿದ್ರೆ ನನ್ನ ಮಗನ ಪ್ಯಾಂಟ್ ಅರ್ಧಬೇಕು, ಹಂಗ್ ತಟ್ಟಬೇಕು ತೊಡೆನ. ಈಗ ಇವ್ರನ್ನ ಎಲ್ಲೂ ತಾಕನ ಮಾತಾಡಿ ಬೇಗ. ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಸರಿ, ಅವ್ರನ್ನ ಮರ್ಡರ್ ಮಾಡ್ಬೇಕು ನೀವು ಇವಾಗ. ಹಾ, ಇಂಜೆಕ್ಷನ್ ಹಾಕಿ ಅವ್ರಿಗೆ. ಇಂಜೆಕ್ಷನ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಪ್ರಾಣ ಬೇಗ ಹೋಗ್ಬಿಡುತ್ತೆ. ಹಾ ಹಾ, ಏನ್ ಭಯ ಆಯ್ತದೆ? ಯಾವತ್ತೂ ಮಾಡಿಲ್ಲ ಇವತ್ ಮಾಡು. ಬಡವ ಜೋರಾಗಿ ಮಾತಾಡ್ಬೇಕು ನನ್ಗೆ. ಬಡವ ಸಾರಾಯ್ ಸರೋಜ ಜೊತೆ ಇದ್ದು ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ ನೋಡು. ಯಾವತ್ತು ಗೊತ್ತಿಲ್ಲ ಅಣ್ಣ. ಯಾವತ್ತೂ ಆಗ್ದಿಲ್ಲ. ಯಾವತ್ತು ಹಳ್ಳಿ ನಾನು ಬಡವಣ್ಣ. ಗುಂಡಿ ಆಗ್ದಿಲ್ವಾ ಹಳ್ಳಿಯಲ್ಲಿ? ಗುಂಡಿ ಆಗ್ದಿಲ್ವಾ? ಗೊತ್ತಲ್ಲ ಅವ್ರ ಸೈಜ್ ನಿಮ್ಗೆ ಮೆಜರ್ಮೆಂಟ್. ಗುಂಡಿ ಹಾಕದ್ಬಿಟ್ಟು ಅವ್ರನ್ನ ಊತಾಕ್ಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ಇವಾಗ 11 ಕೇಸು. 10 ಕೇಸ್ ಸಾರಾಯ್ ಸರೋಜ, ನಿಮ್ದು 1 ಕೇಸ್ ಎಕ್ಸ್ಟ್ರಾ ಆಯ್ತು. ಇವಾಗ 11 ಕೇಸ್ ನಾನೇ ಮಾಡಿದ್ದು ಅಂತ ಸ್ಟೇಷನ್ ಅಲ್ಲಿ ಬಂದು ಒಪ್ಕೋಬೇಕು. ನಿಮಗೆ ಗಲ್ಲಿ ಆದ್ರೂ ಹಾಕ್ತಾರೆ, ಇಲ್ಲ ತಲೆಗೆ ಶೂಟ್ ಔಟ್ ಆದ್ರೂ ಮಾಡಿದ್ರು ಶೂಟ್ ಮಾಡ್ಬಿಡ್ತಾರೆ. ಒಟ್ಟಿನಲ್ಲಿ ಸಾರಾಯ್ ಸರೋಜ ಕೇಸ್ ಎಲ್ಲ ನೀವು ಬರೋ ಮೇಲೆ ಹಾಕ್ಸ್ಕೋಬೇಕು. ಸರಿನಾ? ಯಾವತ್ತು ಮಾಡಿಲ್ಲ. ಇವತ್ತು ಮಾಡೋಣ, ಎಕ್ಸ್ಪೀರಿಯನ್ಸ್ ಆಯ್ತದೆ. ಈಗ ಅವ್ರನ್ನ ಬೇರೆ ಹೊಡೆದ್ಬಿಟ್ನಲ್ಲಣ್ಣ, ಅಷ್ಟೇ. ಅವರು ಡೆಡ್ ಅವ್ರು, ಇನ್ನು ಮುಗೀತು ಅವ್ರ ಕತೆ. ಈಗ ನೀವತ್ತಿಂದ ನೀನು ಸೌಕರ್ಯ, ನೀನು ಸಾರಾಯ್ ಸರೋಜ ಗಂಡ ನೀನು. ಯಾವತ್ತು ಮಾಡಿಲ್ಲ. ಈಗ ನಿನ್ಗೆ ಹಾಕ್ಲ ಇಂಜೆಕ್ಷನ್? ಹಾಕ್ಲಾ ನಿನ್ಗೆ? ಇಟ್ಕೋ, ಇವ್ರಿಗೆ ಹಾಕೋಣ ಇಂಜೆಕ್ಷನ್. ಸಾರಾಯ್ ಸರೋಜ ಹೇಳು. ಸಾರಾಯ್ ಸರೋಜ ಗಂಡ ನಾನು ಒಂದ್ಸತಿ ಹೇಳ್ರಪ್ಪ. ಜೋರಾಗಿ. ಸಾರಾಯ್ ಸರೋಜ ಗಂಡ ನಾನು ಹೇಳು. ಹೇಳು. ಸಾರಾಯ್ ಸರೋಜ ಗಂಡ ನಾನು ಅನ್ನಪ್ಪ ಒಂದ್ಸತಿ. ಏನು ಅಳ್ತಾ ಹತ್ತು ಬಿಟ್ರೆ ಬಿಟ್ಬಿಡ್ತೀನ? ಸಾರಾಯ್ ಸರೋಜ ಗಂಡ ನೀನು ಹೇಳು. ಹಾ, ಸಾರಾಯ್ ಸರೋಜ ಗಂಡ ನಾನು ಹೇಳಿ ಜೋರಾಗಿ. ಹಾ, ನಾನು ಹೇಳ್ತಾ ಇದ್ದೀನಲ್ಲ, ಸಾರಾಯಿ ಹೇಳು. ಸಾರಾಯಿ ಇಂಜೆಕ್ಷನ್ ಹಾಕ್ಬೇಕು ನಿನಗೆ. ಡೈಲಾಗ್ ಹೇಳು. ಸಾರಾಯಿ ಹಾ, ಸಸ ಅಲ್ಲಪ್ಪ. ಸಾರಾಯ್ ಸರೋಜ ಗಂಡ ನಾನು ಹೇಳು. ಇಂಜೆಕ್ಷನ್ ಮತ್ತೆ ಡೈಲಾಗ್ ಹೇಳು. ಈಗ ಇಳ್ಸಲ್ಲ ನಿನ್ನ. ತಪ್ಪಾಯ್ತಾ? ಮಾಡ್ತೀಯ ಇನ್ನೊಂದ್ಸತಿ? ಏನ್ ಮಾಡಿದೆ ಇವಾಗ? ಏನ್ ಮಾಡಿದೆ ಇವಾಗ? ಬಡವಣ್ಣ, ಹಳ್ಳಿಯ ನಮ್ಮಮ್ಮ ಒಬ್ಬರೇ ಇರೋದಣ್ಣ. ಎಲ್ಲ ನೀನ್ ಏನೇ ಹತ್ರ ನಾನು ಬಿಡಲ್ಲ. ಇವತ್ತು ನಿನ್ ಕತೆ ಮುಗೀತು. ಚಾಪ್ಟರ್ ಇವತ್ತಿಗೆ ಲಾಸ್ಟ್ ನಿಂದು. ಅವ್ರನ್ನ ಕಲ್ಸಿದ್ದಾಯ್ತು, ಇವಾಗ ನಿನ್ನ ಕಲ್ಸ್ಬೇಕು ನೆಕ್ಸ್ಟ್ ಅಷ್ಟೇ. ಏನ್ ಕತೆ? ಕ್ಯೂಟ್ ಆಗಿದೆ ನೋಡಕ್ಕೆ. ಸಾರಾಯ್ ಸರೋಜ ಕಚ್ಚಿ ತಿನ್ಬಿಡ್ತಾಳೆ ನಿನ್ನ. ನೋಡಿ, ಕೆನ್ನೆ ಎಲ್ಲ ಕಚ್ಚಿ ತಿನ್ಬಿಡ್ತಾಳೆ ನಿನ್ನ ಸಾರಾಯ್ ಸರೋಜ ನೋಡಿದ್ರೆ. ಫಸ್ಟ್ ಮೂಗೆ ಕಚ್ಚೋದು. ಹಾ, ಈಗ ನಾನೇ ಕಚ್ಬೇಕು ಅನಿಸ್ತೈತಿ ನಿನ್ಗೆ ನೋಡ್ತಾ ಇದ್ರೆ. ಅಷ್ಟು ಚೆನ್ನಾಗಿದೆ ನೀನು. ಮುದ್ದಕ್ಕೆ ಲಡ್ಡು ಬಾಬು ತರ ಇದೆಯಾ? ಮುಗಿಸ್ಲಾ ನಿನ್ನ? ಸಾರಾಯ್ ಸರೋಜ ಗಂಡ ನೀನು.
ಸರೋಜ ಗಂಡ ಮಾತಾಡ್ರಿ ಜೋರಾಗಿ. ಬಡಬಣ್ಣ ನಾನು ದೇವ್ರ ನಂಬ್ತ ಆಯ್ತು ಇವತ್ತಿಂದ ಸೌಕರ್ಯ ಮಾಡಿಸ್ತೀನಿ ನಿನ್ನ. ಯಾಕೆ ಹೋಟ್ಲ ಕೂಲಿ ಮಾಡ್ತೇನೆ ಅಣ್ಣ ದೇವ್ರ ಹೋಟ್ಲಲ್ಲಿ ಏನು ಕೂಲಿ ಮಾಡ್ತೇವೆ? ಹೋಟ್ಲ ಇಡಿಸ್ಕೊಡ್ತೀನಿ ನಂದು ಹೊಸದು ಸಾರೈ ಸರೋಜ ಹೋಟೆಲ್ ಅಂತ. ಓಕೆನಾ? ಇವತ್ತಿಂದ ಸೌಕರ್ಯ. ನೀನು ಈ ಕಾರ್ ನಿಂದೆ ಅನ್ಕೋ, ಈ ಕಾರ್ ನಿಂದೆ ಅನ್ಕೋ ನೀನು ಇವತ್ತಿಂದ. ಬೇಕಾದ್ರೆ ಬೇರೆ ಇದು ಮಾಡ್ಕೊಡ್ತಾನೆ ನಾನು ತಪ್ಪ. ಯಾರಿದ್ದಾರೆ ಬೇರೆಯವರು? ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರೆ. ಯಾರು ಇವ್ರೇನ ಹಿಂದೆ ಇದಾರಲ್ಲ ಅವರಾ? ಇವರು ನಮ್ಮ ರಿಲೇಷನ್. ಮತ್ತೆ ಅವ್ರನ್ನೇ ಮಾಡ್ಬಿಡೋಣ ಸಾರೈ ಸರೋಜಾಗೆ. ನೋಡಕ್ಕೆ ಸ್ಮಾರ್ಟ್ ಆಗಿ ಅವ್ರೆ, ಪಕ್ಕ ಮಾಡ್ಕೊಂಡ್ಬಿಡ್ತಾರೆ ಅವ್ರನ್ನ ಸೆಟ್ ಮಾಡ್ಬಿಡೋಣ ಸಾರೈ ಸರೋಜಾಗೆ. ಬೇಡ ಅಣ್ಣ, ಅವ್ರ ಪಾಪ ಬಡವ್ರಣ್ಣ. ಅವ್ರು ಬಡವ್ರ, ನೀ ಸೌಕಾರ್ರ? ಇಬ್ರು ಬಡವ್ರಣ್ಣ. ಮತ್ತೆ ನೀನ್ ಮಾಡ್ಕೋ, ಇಲ್ಲ ಅವ್ರಿಗೆ ಮಾಡ್ಕೊಳಕ್ ಕೊಡಿ. ಯಾವ್ದಾರು ಒಂದು 2 ಆಪ್ಷನ್ ಕೊಡ್ಬೇಕು ನೀನು. ಬೇಡ ಈಗ ಅವ್ರಿಗೆ ಮಾಡ್ಲಾ ನಿನಗೆ ಮಾಡ್ಲಾ ಸಾರೈ ಸರೋಜಾನ? ತಪ್ಪಾಯ್ತು. ಏನ್ ತಪ್ಪಾಯ್ತಣ್ಣ? ಬೇರೆ ಇದು ಮಾಡ್ಕೊಡ್ತೇನೆ ಅಣ್ಣ, ಹಿಂದಿ ಅವ್ರು ಬೇಕಾದ್ರೆ ಸೆಟ್ ಮಾಡ್ಕೊಡ್ತೇನೆ ಅಣ್ಣ. ಹಿಂದಿ ಅವರೆಲ್ಲ ಸೆಟ್ ಆಗಲ್ಲಪ್ಪ ಸಾರೈ ಸರೋಜಾಗೆ. ಸೌತ್ ಇಂಡಿಯನ್ ಹುಡುಗರು ಇರ್ಬೇಕು, ಗಟ್ಟಿ ನಿಂತರ ಇರ್ಬೇಕು ನೋಡು. ನೋಡು ಹಿಂಗಂದ್ರೆ ಮಜಲ್ಸ್ ಹಂಗೆ ನೋಡಿ ಹೆಂಗ್ ಕಾಣಿಸ್ತೈತಿ ಇಲ್ಲಿ. ಶರ್ಟ್ ಅರ್ಧೋಗ್ಬೇಕು ಹಂಗೆ ಇಲ್ಲಿ, ಆತರ ಇದೆ ನಿನ್ ಕೈ. ಹೌದಣ್ಣ, ಅವೆಲ್ಲ ಬೇಡ ಅಣ್ಣ, ತಪ್ಪಾಯ್ತು. ಏನಕ್ಕೆ ತಪ್ಪಾಯ್ತಣ್ಣ? ಏನಕ್ಕೆ ತಪ್ಪಾಯ್ತು? ಬೇರೆ ರೀತಿ ಮಾಡ್ಕೊಡ್ತೇನೆ ನೀನ್ ಏನ್ ತಪ್ಪು ಮಾಡ್ದೆ ಇವಾಗ? ಅಣ್ಣ ನಾನು ಬೇಡ ಅಣ್ಣ, ನಾವು ನಮ್ಮ ಅಮ್ಮನ ನೋಡ್ಕೊಂಡು ಆರಾಮಾಗಿ. ಅಳ್ಬೇಡ ನೀನು, ನನ್ನ ನೋಡ ಅಳ್ತಾ ಇದೆಯಾ? ಅಳ್ಬೇಡ ನೀನು. ಅಯ್ಯೋ ಅಳ್ಬೇಡಪ್ಪ, ಅಳ್ಬೇಡಪ್ಪ ನೀನು. ಸಾರೈ ಸರೋಜಾಗೆ ಅಣ್ಣ ನೀನು ಅಳ್ಬೇಡ ನೀನು. ಅಯ್ಯೋ ಇದು ಮುತ್ಕೊಡ್ತೀನಿ. ಇಲ್ಲಿ ಅಳ್ತಾ ಇದೆ, ನೀನ್ ಮುತ್ಕೊಡ್ಬೇಕು ನಿನ್ಗೆ. ಲಡ್ಡು ಬಾಬು, ಬಾ ಬಾಬು. ಅಯ್ಯೋ ಬಾಪ ನೀನ್ ಹಂಗ್ ಮಾಡ. ಅಯ್ಯೋ ಮುತ್ಕೊಡ್ತೀನಿ ಇರು ನಿನ್ಗೆ. ನನಗ್ ಕೂಡ ಆಯ್ತು, ನೀನ್ ನನಗ್ ಕೊಡು. ಅಯ್ಯೋ ಎಷ್ಟು ಚೆನ್ನಾಗಿದೆ ನೀನ್ ಲಡ್ಡು ಬಾಬು. ಬೇಕು ನೀನ್ ನನ್ಗೆ ಲಡ್ಡು ಬಾಬು. ಹೇಳಿ ಸಾರೈ ಸರೋಜ, ಜೈ ಸಾರೈ ಸರೋಜ. ನೀವು ಒಂದ್ಸತಿ ಜೋರಾಗಿ ಹೇಳ್ಬೇಕು. ನಾನು ಯಾವತ್ತೂ ಓದನ್ನಲ್ಲ ತಾಯಿನ ಯಾರು ಯಾರ ಜೊತೆ ಓದನ್ನಲ್ಲ. ಸರಿ ಸರಿ ಆಯ್ತು. ಬೇಜಾರು ಮಾಡ್ಕೋಬೇಡಿ ಆಯ್ತಣ್ಣ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಐತೆ. ನಾವ್ ಇಷ್ಟೊತ್ತು ಮಾಡಿದ್ವಿ ತಮಾಷೆ ನಿಮ್ಮನ್ನ. ಯಾವ ಸಾರೈ ಸರೋಜನ ಇಲ್ಲ, ಯಾರು ಇಲ್ಲ. ಇವ್ರು ಎದ್ದ ಇದಾರೆ ನೋಡಿ ನಿಮ್ಮವರು. ವೆಂಕಟೇಶ್ ಅವರೇ ಎದ್ಬಿಟ್ರ? ಎಲ್ಲಿ ಎದರ್ಕೆನೆ ಕಾಣ್ತಾ ಇಲ್ವಲ್ಲ? ಎದರ್ಕೆನೆ ಕಾಣ್ತಾ ಇಲ್ವಲ್ಲ? ನಾವು ತುಂಬಾ ಧೈರ್ಯವಂತರು ನೀವ್ ಅನ್ಕೊಂತೀನಿ. ನನಗೆ ಏನ್ ಮಾಡ್ರು ಭಯ, ಅದೇ ನನಗೇನ್ ಮಾಡ್ಬಿಟ್ರ ಅಂತ ಭಯ ಆಗೋಯ್ತಾ ನಿಮ್ಗೆ? ನಮ್ಗೇನ್ ನೋಡಿ ಎಷ್ಟು ಇನ್ನಸೆಂಟ್ ಇದಾರೆ ಅಂತ ಹೇಳ್ಬಿಟ್ಟು ವೆಂಕಟೇಶ್. ಕರ್ಕೊಂಡ್ಬಂದಿರಲ್ಲ. ಓ ನಾನ್ ಬಂದಿದ್ದಕ್ಕೆ ನನಗೆ ಏನಾರು ಆಗೋಯ್ತು ಅಂತ ನೀವು ಎದಕ್ಕೆ ಗಾಬರಿ ಆಗ್ಬಿಟ್ರಿ ನಿಮ್ಗೆ? ಅದು ನನ್ಗೆ ಇದಾಗ ಅಕ್ಕ ನಂಬಿಕೆಯಿಂದ ಕಳ್ಸಿದ್ರು. ಅಯ್ಯೋ ಉಳಿಸ್ಕೊಬೇಕು ಅಂತ. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ದಯವಿಟ್ಟು ಗುರ್ತು ಪರಿಚಯ ಕಾರ್ಗೆ ಹತ್ತಕ್ ಹೋಗ್ಬಿಡಿ. ಬಸ್ಸಲ್ಲಿ ಆಟೋದಲ್ಲಿ ಹೋಗಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ, ಟ್ಯಾಕ್ಸಿಯಲ್ಲಿ ಓಡಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ. ಮಂಡ್ಯ ನಮ್ದು. ಸೂಪರ್. ಮಂಡ್ಯ ಭೀಮನಹಳ್ಳಿ. ಭೀಮನಹಳ್ಳಿ ಗಂಡು. ಭೀಮನಹಳ್ಳಿ ಗಂಡು. ರಬರ್ ಸ್ಟಾರ್ ಅಂಬರೀಶ್. ಯಾರು ಹೆಣ್ಣಿದ್ರೆ ನೋಡಿ, ರಬರ್ ಸ್ಟಾರ್ ಹೆಣ್ಣಿದ್ರೆ ನೋಡಿ, ದಯವಿಟ್ಟು ಒಂದ್ ಹೆಣ್ಣಿದ್ರೆ ನೋಡಿ ಹೇಳಿ ದಯವಿಟ್ಟು ನಮ್ಮ ವೆಂಕಟೇಶ್ ಅವ್ರಿಗೆ. ರಬರ್ ಅಂಬರೀಶ್. ಭೀಮನಹಳ್ಳಿ ನಮ್ದು. ಮಂಡ್ಯದ ಗಂಡು. ಓಕೆ, ಟಾಟಾ, ಬಾಯ್. ಬಾಯ್.